ನಮಸ್ಕಾರ ಸರ್ ಬ್ರದರ್ಸ್ ಅವರ ಯೂಟ್ಯೂಬ್ ಕಪ್ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ನಮ್ಮ ಹೆಮ್ಮೆಯ ಮೈಸೂರು ಹೆಸರುವಾಸಿಯಾದಂಥ ಮೈಸೂರಲ್ಲಿ ನೋಡಿ ಹೋದ ವರ್ಷವೂ ಕೂಡ ಇವರು ಪ್ಲೇಸ್ ಮಾಡಿದರು. ಅದೇ ರೀತಿ ಮಂಡಿ ಸರ್ದಾರ್ ಗ್ರೂಪ್ಸ್ ಅವರು ಈ ವರ್ಷವೂ ಕೂಡ ಕ್ವಾಲಿಫೈ ಆಗಿದ್ದಾರೆ. ಹುಟ್ಟಿದ್ದು 6 ಗಂಟೆ 17 ನಿಮಿಷಕ್ಕೆ 12 ಗಂಟೆ 23 ನಿಮಿಷಕ್ಕೆ ಅಕ್ಕಿ ಕೂತಿದೆ. ಒಟ್ಟು ಟೋಟಲ್ ಸಮಯ 6 ಗಂಟೆ 6 ನಿಮಿಷ ಅಕ್ಕಿ ಆಡಿ ಕ್ವಾಲಿಫೈ ಆಗಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಸೆಕೆಂಡ್ ರೌಂಡು ಥರ್ಡ್ ರೌಂಡು ಈ ಥರ ಇದೆ. ಮುಂದಿನ ದಿನಗಳಲ್ಲೂ ಕೂಡ ಕ್ವಾಲಿಫೈ ಆಗಿ ಒಳ್ಳೆ ನಮ್ಮ ಮೈಸೂರಿಗೆ ಹೆಸರು ತರಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಎಲ್ಲ ಒಂದು ನಮ್ಮ ಮೈಸೂರಿಗೆ ಇದು ಒಂದು ಹೆಮ್ಮೆಯ ವಿಚಾರ. ಯಾಕಂದರೆ ಎಲ್ಲ ಸ್ಟೇಟಲ್ಲಿ ಸೆಲೆಕ್ಷನ್ ಆಗ್ತಾ ಇರುವಂಥದ್ದು. ನಮ್ಮ ಸರ್ದಾರ್ ಸರ್ ಅವರು ಇಲ್ಲ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಹಾಗೆ ಅವರ ಎಲ್ಲರೂ ಒಂದು ದಿನ ಒಂದು ಚೆನ್ನಾಗಿ ರೆಡಿ ಮಾಡಿ ಅಕ್ಕಿ ಆಡ್ತಾ ಇದ್ದಾರೆ. ಈ ಒಂದು ಟೂರ್ನಮೆಂಟ್ಗೆ ತೀರ್ಪುಗಾರರಾಗಿ ಟಿಬೆಟ್ ರಘು ಅವರು ಕೂಡ ಮತ್ತು ಈಶು ಅವರು ಅವರ ಬ್ರದರ್ಸು ಎಲ್ಲರೂ ಈ ಒಂದು ಅಕ್ಕಿನ ಬಹಳ ಅದ್ಭುತವಾಗಿ ನೋಡಿ ಒಂದು ನಿರ್ಣಯವನ್ನು ಕೊಟ್ಟು ಒಳ್ಳೆ ತೀರ್ಪನ್ನು ನೀಡಿದ್ದಾರೆ. ಹಾಗೆ ಸುತ್ತಮುತ್ತ ನಮ್ಮ ಸಫಿಯವರು ಕೂಡ ಇದ್ದಾರೆ. ಇದೇ ಪಕ್ಕದ ದಾಬಡಿಯವರೇ, ಇದೇ ಏರಿಯಾದವರೇ ಸಫಿಯವರು, ಅವರು ಕೂಡ ಒಳ್ಳೊಳ್ಳೆ ಅಕ್ಕಿ ಆಡ್ತಿದ್ದಾರೆ. ಹಾಗೆ ಇವರೆಲ್ಲ ಕೃಷ್ಣವರೆಲ್ಲ ಇದ್ದಾರೆ. ಇವರೆಲ್ಲರ ಸಮ್ಮುಖದಲ್ಲಿ ತುಂಬ ಚೆನ್ನಾಗಿ ಅಕ್ಕಿ ಆಡಿದೆ. ಅದೇ ರೀತಿ ಇನ್ನೂ ಹಲವಾರು ಜನ ಭಾಳ ಕಾತುರದಿಂದ ಕಾಯ್ತಾ ಇದ್ದಾರೆ, ನಾವು ಕ್ವಾಲಿಫೈ ಆಯ್ತೀವ ಅಂತ. ಇದು ಹೆಂಗೆ ಅಂದರೆ ವರ್ಲ್ಡ್ ಕಪ್ಪಲ್ಲಿ ನಾವು ಇಂಡಿಯಾದಾಗ ಗೆಲ್ತೀವ ಅಂತ ನೋಡ್ತೀವಿ. ಅದೇ ರೀತಿ ಕ್ವಾಲಿಫೈ ಆಯ್ತೀವ ಅಂತ ಭಾಳ ಕಾಯ್ತಾ ಇದ್ದಾರೆ. ಆ ಒಂದು ಕ್ವಾಲಿಫೈಯಲ್ಲಿ ನಮ್ಮ ಮೈಸೂರವರು ಕ್ವಾಲಿಫೈ ಆಗಿದ್ದಾರೆ. ಈಗ ದಳವಾಯಿಲಾಪ್ತವರು ಕ್ವಾಲಿಫೈ ಆಗಿದ್ದಾರೆ. ಇವರು ಇನ್ನೂ ಒಂದು ಕಡೆ ಅಕ್ಕಿ ಆಡ್ತಾ ಇದೆ. ಒಂದೊಂದಾಗಿ ಮುಗಿಸ್ಕೊಂಡು ಒಂದೊಂದಾಗಿ ಕವರ್ ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ಎಲ್ಲ ರೆಫ್ರಿಗಳಿವೆ, ಎಲ್ಲೆಲ್ಲಿ ಮುಗಿತದೋ ಅವರೆಲ್ಲ ಮುಗಿಸ್ಕೊಂಡು ಎಲ್ಲೆಲ್ಲಿ ಆಡ್ತಾ ಇದೆ ಅಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಕವರಿಂಗ್ ಮಾಡ್ತಾ ಇದ್ದೀವಿ. ಎಲ್ಲೂ ಒಂದು ಪೋಲ್ ಇಲ್ದಂಗೆ ನೀಟಾಗಿ ಅಕ್ಕಿಗಳು ಆಡ್ತಾ ಇದ್ದಾವೆ. ಹಾಗೆ ಕರ್ನಾಟಕಕ್ಕೆ ತುಂಬ ಅಕ್ಕಿ ಆಡ್ತಾ ಇದ್ದಾವೆ. ಎಲ್ರಿಗೂ ನಮ್ಮ ಇರ್ತಕ್ಕಂಥ ಎಲ್ಲರ ವತಿಯಿಂದ ಎಲ್ಲರೂ ಒಂದ್ಸರಿ ಜೋರಾಗಿ ಆಲ್ ದ ಬೆಸ್ಟ್ ಹೇಳೋಣ. ಎಲ್ರಿಗೂ ಆಲ್ ದ ಬೆಸ್ಟ್.